ಗೆಳೆಯರೇ, ಇವತ್ತಿನ ಕತೆ ಅತ್ತೆ ಸೊಸೆ ಜಗಳದ ಕತೆ ಆಗಿರುತ್ತದೆ. ಬಾರೇ ಮನೆ ಬಿಟ್ಟು ಬಾರೇ, ಸಾಕಾಯ್ತು ಕಣೆ ನಿನ್ನ ಕಾಲಗೆ. ನನ್ನ ಮಾತೆಲ್ಲ ಅನ್ಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಕಣೆ ಜೀವನ. ಮನೆ ಬಿಟ್ಟು ಹೋಗೆ ನೀನು. ನಾನು ಯಾಕೆ ಹೋಗ್ಲಿ ಮನೆ ಬಿಟ್ಟು? ನೀನು ಹೋಗ್ಬಾರೆ. ಮಳೆ ಬಡಿಸ್ಕೊಂಡ್ ಬಂದಿನ ಕಣೆ ಈ ಮನೆಗೆ. ನಾನು ಯಾಕೆ ಹೋಗ್ಲಿ ಮುದುಕಿ? ನನಗೆ ಮುದುಕಿ ಅಂತೇನೆ ಇನ್ನ ಏನೇನು ಅಂತೀಯ ಅನ್ನೆ. ನಿನಗೆಲ್ಲ ಬಾಯಿ ಒಂದು ಬೊಂಬಾಯಿ ಆಗ್ಬಿಟ್ಟತೆ, ಹೊಲ್ಸ್ಕೆಟ್ಟು ಹೋಗ್ಬಿಟ್ಟತ್ತದು. ಹ್ಞೂ ಕಣೆ, ನನ್ನ ಬಾಯಿ ಬೊಂಬಾಯಿನೆಯ. ಏನು ಮಾಡ್ತೀಯ ಮಾಡ್ಕೊ ಹೋಗು. ಮಾಡ್ತೀನಿ ತಡಿಗೆ ನಿನಗೆ, ಮಾಡ್ತೀನಿ ತಡಿಗೆ. ಬರಲಿ ನಾನು ಸ್ವಲ್ಪ ನನ್ನ ಗಂಡನ ಮಗ ಬರಲಿ ತಡಿಗೆ, ಮನೆಗೆ ಐತಿ ನಿನಗೆ. ಏ ಹೋಗೆ, ಏನು ಮಾಡ್ಕೊಂತಿ ಮಾಡ್ಕೆ ಹೋಗೆ. ಇಂಥವೆಲ್ಲ ಯೋಸ್ ನೋಡ್ಬಿಟ್ಟಿನಿ ನಿನ್ನ. ಹೋಗೆ ಹೋಗೆ. ಉಳ್ಳ ಕಟ್ಗೆಂದು ನಮ್ಮ ಇಡೀ ಮಂತ್ಯಾನೇ ಹಾಳಾಗಿ ಹೋಗ್ಬಿಡ್ತಪ್ಪ. ಎಂಥ ದರಿದ್ರ ಸೊಸೆ ತಂದು ಕಟ್ಕೊಂಡ್ಬಿಟ್ಟಿರಪ್ಪ. ನಮ್ಮ ಜೀವನ ಹಾಳಾಗಿ ಹೋಗ್ಬಿಡ್ತು, ಜೀವನನೂ ಹಾಳಾಗಿ ಹೋಗ್ಬಿಡ್ತಲ್ಲಪ್ಪ ದೇವ್ರಿ. ವಾರ ಕುತ್ಕೊಂಡಿಯ ಬಾ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನೋಡು ಜೂಟ್ ಇಳಿದು ಹಲ್ಲಾಡ್ಸಿ ಹೊಡೆದು ಬಿಡ್ತೀನಿ. ಹೊಡಿಯಳೆ ಕಡೆ ನೀನು, ಹೊಡಿಯಳೆ ಕಡೆ ನೀನು. ಬಾರಿ ಹೊಡಿ ಬಾರಿ, ಮತ್ತೆ ನೋಡೋಣ ಅದು ಹೆಂಗೆ ಹೊಡಿತೀಯ ನೋಡ್ತೀನಿ. ಬಾರಿ ಹೊಡಿ ಬಾರಿ. ಏ ಮುದುಕಿ ಸುಮ್ಮ ಕುತ್ಕೊಂಡ್ರೆ ಸರಿ, ಈಗ ಬಂದ್ರೆ ನೋಡು ವಟ 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 ಅಂತಿರ್ತೀಯಲ್ಲಿ. ಮಾಡಿದ್ದನ್ನು ತಿಂದು ಬಿದ್ದಿರ ಬಿಟ್ಟು. ಹ್ಞೂ ಕಣೆ, ನಾನು ಯಾವಾಗಲೂ ವಟ 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 ಅಂತಾನೆ ಇರ್ತೀನಿ. ನೀನು ಭಾರಿ ಚಾಚುವಂತಿ ಕಣೆ, ಒಳಗೆ ಒಕ್ಕೊಂಡಿರ್ತೀಯ. ಅತ್ತೆ ಮಗ ಒಂದು ಮಾತು ಬೈಯಲ್ಲ ನೀನು ಅಂತ ಸೊಸೆ. ನನ್ನ ಹೊಡಿತಾಳಂತೆ, ನನ್ನ ಕೈ ಉದ್ರಿ ಕೈ ಸೇದು ಹೋಗ ಹಾಳಾದವಳೆ. ನನ್ನ ಹೊಡಿತಾಳಂತೆ. ನಿನ್ನಷ್ಟೇ ಅಲ್ಲೇ, ನನ್ನ ಸುದ್ದಿ ಬಂದರೆ ಯಾರ್ಯಾರು ನನ್ನ ಸುದ್ದಿ ಬರ್ತಾರೋ ಅವ್ರು ಎಲ್ಲರನ್ನೂ ಕೈ ಕಾಲು ತಿರುಗಿ ಮುರಿದು ಬಿಡ್ತೀನಿ. ಕೈ ಕಾಲೇನು ಎಲ್ಲನೂ ಮುರಿಯಾಳೆ ಕಣೆ ನೀನು. ಅಂತೇಳಿ ದರಿದ್ರ ಬಂದಿದ್ದೀಯ ನೀನು. ಇಂಥ ಮಾರಿ ಸೊಸೆ ಕಟ್ಟಾಕೆಣ್ಣೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ. ಏನೋ ನೋಡಕ್ಕೆ ಬಂದಾಗ ಅಂದ ಚಂದ ಚೆನ್ನಾಗದಾಳೆ, ಮಾಡ್ಕೊಂಡು ಹೋಗ್ಕೊಳ್ಳೋ ಮನೆ ಕೆಲಸ ಅಂತ ಮಾಡ್ಕೊಂಡೆ ಕಣೆ. ಇಂಥ ಮಾರಿ ಅಂತ ಗೊತ್ತಾಗಿದ್ರೆ ನಿನ್ನ ಅಲ್ಲೇ ಬಿಟ್ಟು ಬಿಸಾಕ್ ಬರ್ತಿದ್ವಿ ಕಣೆ. ನನ್ನನ್ನು ಯಾಕೆ ಕಟ್ಕೊಂಬಂದೆ ಈ ಹಾಳಾದ ಮನೆಗೆ? ನಿನ್ನಂಥ ಹತ್ತೆ ಇಂಥಳು ಅಂತ ಗೊತ್ತಾಗಿದ್ರೆ ನಿನಗೆ ಅವತ್ತೇ ಇತ್ತು ಕಣೆ ಮಾರಿ ಹಬ್ಬ. ಏನೋ ಒಳ್ಳೆಯಳು ನಮ್ಮತ್ತೆ ಅಂತ ಮದುವೆ ಆಗಿ ಬಂದೆ. ಇಂಥ ದರಿದ್ರದವಳು ನಮ್ಮತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನೇ ದರಿದ್ರದವಳು ಅಂತೇನೆ? ನಿಮ್ಮವ್ವ ಕಣೆ ದರಿದ್ರದವಳು, ನಿಮ್ಮಪ್ಪ ಕಣೆ ದರಿದ್ರದವನು. ಲೇ ಮುದುಕಿ, ನಮ್ಮಪ್ಪ ನಮ್ಮವ್ವನ ಸುದ್ದಿ ಬಂದೆ ಅಂದ್ರೆ ನೋಡು ಮತ್ತೇನು ಗತಿ ಹಾಕಿ ಇವತ್ತು. ಏನು ಮಾಡ್ತೀಯ? ಅದೇನು ಮಾಡ್ತೀವಿ ಮಾಡಬಾರಿ ನೋಡೋಣ. ಕುತ್ಕೊಂಡಿದ್ದೀನಿ ನೋಡೆ, ಅದೇನು ಮಾಡ್ತೀನಿ ನೋಡೆ. ಏನು ಮಾಡ್ತೀನ ನೋಡ್ತೀಯ? ಅದೇನು ಮಾಡ್ತೀಯ ಮಾಡಿ ನೋಡೋಣ. ಹೊಡಿತೀಯನೆ ಹೊಡಿಯೇ, ಬಡಿತೀನ ಬಡಿಯೇ, ನೋಡ್ತಿದ್ದೀನಿ ನಾನು ಅವಾಗ್ಲಿಂದ್ಯಾ ಅದೇನು ಮಾಡ್ತೀಯ ಅಂತಂದು. ನೀನು ಇಂಥ ಮಾತಿಗೆಲ್ಲ ಬಗ್ಗ ಹೆಂಗ್ಸಲ್ಲ. ನಿನಗೆ ಎರಡು ಬಿಟ್ಟರೆ ಸರಿ ಹೋಗೋದು ನಿನಗೆ ಮುದುಕಿಗೆ. ಅವ್ವ ನನ್ನ ಹೊಡಿತೀಯನೇ ಮಾರಿ ಬಿಡೆ, ನನ್ನ ಸೌತಿ ಬಿಡೆ, ನನ್ನ ಹೊಡಿತೀಯನೇ ಏ ಅವ್ವ. ಯಾರಾದ್ರೂ ಬರ್ರಪ್ಪ ಬಿಡಿಸಿ ಬರ್ರಪ್ಪ, ನನ್ನ ಹೊಡಿತದಲ್ಲಪ್ಪ ಬರ್ರಪ್ಪ ಬಿಡಿಸ್ರಿ. ನನ್ನೇ ಹೊಡಿತೀಯನೇ? ಐದು ತಡೆಯ ನಿನಗೆ ಇವತ್ತು. ಒಂದು ಗತಿ ಕಾಣಿಸ್ತೀನಿ ತಡೆಯ ನಿನಗೆ. ಇವತ್ತು ನಿನ್ನ ಮನೆ ಬಿಟ್ಟು ಓಡಿಸ್ಲಿಲ್ಲ ಅಂದರೆ ಕೇಳ ನಿನಗೆ. ತಡೆಯ ನಿನಗೆ, ಐದು ತಡೆಯೇ ನಿನಗೆ. ನೀನು ಮನೆ ಬಿಟ್ಟು ಓಡಿಸ್ತೀಯ, ನಾನೇನು ಓಡಿಸ್ತೀಯ ನೋಡೋಣ ತಗೊಳ್ಳೆ ಮುದುಕಿ. ಮಾಡೋಕ್ಕಿದ್ನ ತಿಂದು ಮೂಲೆಗೆ ಬಿದ್ದಿರೋ ಒಟ್ಟು ಅದು ಇದು ಇದು ಅಂತ ಯಾವಾಗಲೂ ನನ್ನ ಮೇಲೆ ಹಾರಾಡ್ತಿರ್ತೀಯ. ಹೆಂಗೈತಿಗ ಒದೆ ಹಿಂಗೆ? ಬರಲಿ ತಡಿಯ ನನ್ನ ಮಗ, ನನ್ನ ಸೌತಿ ಇದು ತಡಿಯ ನಿನಗೆ. ನನ್ನ ಹೊಡಿತೀಯನೇ ಆಳದವಳೆ. ನನ್ನ ಮನೆಗೆ ಬಂದು ನನ್ನನ್ನೇ ಹೊಡೆಯಂಗಾಗಿದೆಯೇನೆ. ಇದು ತಡೆ ನಿನಗೆ. ಮಾಡ್ತೀನಿ ತಡಿಯ ನಿನಗೆ, ಒಂದು ಗತಿ ಕಾಣಿಸ್ತೀನಿ ತಡಿಯ ನಿನಗೆ. ಅಯ್ಯ ನಾಟಕಗಾರ್ತಿ ಕಣೆ ಮುದುಕಿ ನೀನು. ಕಣ್ಣೀರು ಹಾಕ್ತಾಳೆ, ನೊಸು ನಚ್ಚಿನ ಕಣ್ಣೀರು ಹಾಕ್ತಾಳೆ. ಮಗ ಬಂದಮೇಲೆ ನೊಸು ನಚ್ಚಿನ ಕಣ್ಣೀರು ಹಾಕ್ಬಿಟ್ಟು ನೈಸ್ಕೊಳ್ಬೇಕಲ್ಲ ಮಗುಗೆ, ಅದಕ್ಕೆ ಕಣ್ಣೀರು ಹಾಕ್ತಾವೆ. ಕಣ್ಣೀರ ನೀನು ತಿಂದು ಮೂಲೆಗೆ ಬಿದ್ದಿದ್ರೆ ನಾನು ಯಾಕೆ ಹಂಗಾಡ್ತಿದ್ನಿ? ಎಲ್ಲ ಮನೆ ಹತ್ತೆಂದ್ರುಗಳು ಸೊಸೆಂದ್ರುಗಳ್ನ ಎಷ್ಟು ಚೆನ್ನಾಗಿ ಕಾಣ್ತಾರೆ. ನೀನು ಉಂಡ್ರು ಸಹಿಸಲ್ಲ, ತಿಂದ್ರು ಸಹಿಸಲ್ಲೇ ಮುದುಕಿ ನೀನು. ಎಲ್ಲದಕ್ಕೂ ಅದ್ನ್ಯಾಕೆ ಮಾಡಿದೆ, ಇದನ್ಯಾಕೆ ಮಾಡಿದೆ, ಅದನ್ಯಾಕೆ ಅಷ್ಟು ಹಾಕಿದೆ, ಇದನ್ಯಾಕೆ ಅಷ್ಟು ಹಾಕಿದೆ ಅಂತ ಯಾವಾಗಲೇ ವಟ ವಟ ಅಂತೀಯಲ್ಲಿ. ನನಗೂ ಕೇಳಿ 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 ಸಾಕಾಗೋಗ್ಬಿಟ್ಟಿತ್ತು ಕಣೆ. ಅದಕ್ಕೆ ಇವತ್ತು ತಿರುಗಿಸ್ಬಿಟ್ಟಿದ್ದು. ನಂಗೆ ಹೊಡೆದಂಗೆ ಅಲ್ಲ ಕಣೆ. ನನ್ನ ಗಂಡ ಮಗ ಬರಲಿ ನಿನಗಿದೆ. ನಿನಗೆ ನನ್ನ ಮನೆಗೆ ಬಂದು ನನ್ನ ಮಂತೆನ ಹಾಳು ಮಾಡಿರೋಳು ನೀನು ಕಣೆ, ನಾನಲ್ಲ.
ನನ್ನ ಮನೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಕಣೆ ಎಲ್ಲದ್ರಿಗೂ. ಈಗೇನಾಗೆ ದುಡ್ಡು ಮೇಲೆ ದುಡ್ಡು, ಸಾಲ ಮೇಲೆ ಸಾಲ ಮಾಡಿ ನನ್ನ ಗಂಡ ಮಕ್ಕಳು ಹರ ಹರ ಬರ ಬರ ದುಡಿತಿದ್ದಾರೆ ಕಣೆ. ನೀನು ತಂದಾಕಿದ್ದನ್ನ ಮಾಡಾಕ್ತಿರಳು ಕಣೆ. ಹೆಂಗಿರ್ಬೇಕೆ ಎಲ್ಲದನ್ನು ಸ್ವಲ್ಪ ಹಾಕಿ ಉಪಯೋಗಿಸ್ಬೇಕು ಕಣೆ. ಅಯ್ಯೋ ಸೋಪ್ ಅಂತೂ ದಿನಕ್ಕೆ ಒಂದು 10 ಸೋಪ್ ಬೇಕು. ನಮ್ಗೆ ಉಪಯೋಗಿಸ್ತಾಳೆ ಬಟ್ಟೆನ. ಎಣ್ಣೆ ಸಾರಿಗೆ ಎಣ್ಣೆನ 1 ಲೀಟ್ರ್ ಗಟ್ಟಲೆ ಬಿಡ್ತಾಳೆ. ಯಾರಪ್ಪನ ಮನೆ ಗಂಟೆ ಹೋಗ್ತಾ ಇರೋದು? ನಿಮ್ಮ ಅಪ್ಪ ಮನೆಯಿಂದ ತಂದು ಏನಾರ ಹಾಕ್ತಿದೀಯೇನೆ? ನನ್ನ ಗಂಡ ಮಗ ಕಣೆ ದುಡಿತಾ ಇರೋದು. ಎಲ್ಲದನ್ನ ನೆಟ್ಟಿಗೆ ಉಪಯೋಗಿಸಿದ್ರೆ ನಾನು ಯಾಕೆ ನಿನ್ನ ಮೇಲೆ ಮಾತಾಡ್ತಿದ್ದೆ? ಏ ಮುದುಕಿ, ನಾನು ಒಬ್ಬಳೇ ತಿಂತಿದ್ದೀನಿ ಈ ಮನೆಗೆ. ತಂದಾಕಿದ್ರೆ ನೆಟ್ಟಿಗೆ ಎಲ್ಲ ಒಳಗೂ ಮಾಡಾಕ್ತಿದ್ದೀನಲ್ಲೇ. ಮಾಡಾಕಿದ್ದನ್ನು ತಿಂತೀರಿ, ತಿಂದ ಮೇಲೆ ಅಷ್ಟೋತು ಇಷ್ಟೋತು ಅಂತಿರಲ್ಲೇ. ಬಜ್ಜಿ ಮಾಡಿದಾಗ ಕರುಮ್ ಕುರುಮ್ ಅಂತ ತಿಂತೀರಾ. ಆಮೇಲೆ ಮತ್ತೆ ಎಣ್ಣು ಬಿಡ್ತು ಅಂತೀಯಲ್ಲೇ. ನಿನ್ನ ಗಂಡ ಬಟ್ಟೆ ನಂಗೆ ಒಂದು 10 ದಿವಸ ಎಲ್ಲಾರ ಒಳ್ಳಾಡಿ ಬಂದನೆ ನನಗೆ, ಅದನ್ನ ಕೊಳೆ ಮಾಡ್ಕೊಂಬಂದ್ಬಿಡ್ತಾನೆ. ಅದು ನಿನ್ನ ಗಂಡನ ಕೊಳೆ ಹೋಗ್ಬೇಕಲ್ಲವ, ಅದಕ್ಕೆ ಕಣವ ಸೋಪ್ಗಳು ಹೋಗೋದು. ಮತ್ತು ಅಷ್ಟು ಸೋಪು ಹೋತು ಇಷ್ಟು ಸೋಪು ಅಂತಿಲ್ಲವ, ಬಂದು ಒಗಿಯವ ಬಟ್ಟೆನ. ಗೊತ್ತಾಕತಿ? ಏಯ್, ನಾನು ಎಲ್ಲ ಮಾಡಿ ಈ ಮನೆಗೆ ಬದುಕು ಬಂದಿರೋಳು ಕಣೆ. ನಿನಕಿನ ಮುಂಚೆ ಮಳೆ ಒಡ್ಸ್ಕೊಂಡ್ ಬಂದಿರೋಳು ಕಣೆ. ನಾನು ಮಾಡಿದ್ದೀನಿ, ನಾನೆಲ್ಲ ಉಳಿಸಿಲ್ಲೇನೆ. ಈಗ ಬಂದು ಈಕಿ ಅಷ್ಟು ಸೋಪ್ ಬೇಕು, ಇಷ್ಟು ಎಣ್ಣೆ ಬೇಕು, ಅಷ್ಟದು ಬೇಕು ಅಂತಾಳೆ. ನಾವೇನು ಮಂತ್ಯಾನ ನಡೆಸಿಲ್ಲೇನೆ. ನೀ ಬಟ್ಟೆ ಒಗೆಯೋ ಪುರಾಣನ ನೋಡಿದ್ದೀನಲ್ಲೇ ತಾಯಿ. ಕೊಳೆ ಹೋದ್ರೇನು ಬಿಟ್ರೇನು, ಅದು ನನಗೆ 1 ಸ್ಪೂನು ಸೋಪಿನ ಪೌಡ್ರಿಗೆ 1 ರಾಶಿ ಬಟ್ಟೆ ಹಾಕ್ತೀಯ, ರಾಶಿ ಬಟ್ಟೆ ನೆನೆ ಹಾಕ್ತೀಯ. ಅದಕ್ಕೊಂದನೆ ನೀರೂ ಬಿಡಲ್ಲ. ಅದೊಂದು ಚೂರಾರ ಕೊಳೆ ಬಿಟ್ಕೊಂಡಿತ್ತ, ಆ ಒಂದು ಚೂರು ಸೋಪ್ ಹಚ್ಬಿಟ್ಟು ಅದನ್ನೇ ತಿಕ್ತೊಳದ್ರಾಗ ಕೊಳೆ ಹೋದ್ರೆ ಬಿಟ್ರೇನು ಅಂತ ಕುಕ್ ಹಾಕ್ತೀಯಲ್ಲ. ಇನ್ನಂಗೆ ಬಟ್ಟೆ ಒಗೆದ್ಬಿಟ್ರೆ 1,00,000 ಬಟ್ಟೆನ ಒಂದು ಸೋಪಲ್ಲಿ ಒಗಿತೀಯ ನೀನು ಅಂತ ಅಳದಿಯ ನೀನು. ಹಿಂಗಿಂಗೆ ಜುಗ್ಗಾಟ ಮಾಡೇ ಕಣೆ ಉಳಿಸಿದೀಯ ನೀನು. ಇಂಥ ಬಾಳ್ನೆ ಯಾಕೆ ಬದುಕಬೇಕು? ಉಣ್ಣಕ್ಕೂ ತಿನ್ನೋಕ್ಕೂ ಎಲ್ಲದಕ್ಕೂ ಹಂಗಿಸ್ತಿರಲ್ಲ ಈ ಮನೆಗೆ. ಚೂರೋ ಪುಟ್ಟಿ ಮಾಡ್ಕೊಂಡು ತಿಂತೀಯ, ಮತ್ತೆ ಹಂಗಿಸ್ತೀರಿ ಅಂತೀಯಲ್ಲೇ. ಮಧ್ಯಾಹ್ನ ಬಿಸಿ ಬಿಸಿ ಕೂಳು ಮಾಡ್ಕೊಂಡು ತಿಂತೀಯಲ್ಲೇ. ಮಾಡಿದ್ರೆ ನಾನು ಒಬ್ಬಳೆ ತಿಂತೀನಿ ಮುದುಕಿ, ಎಲ್ಲರಿಗೂ ಕೊಟ್ಟು ತಿಂತೀನಲ್ಲೇ. ಎಲ್ಲರಿಗೂ ಕೊಟ್ಟರು ನೀನು ಮಾತಾಡ್ತೀಯಲ್ಲೇ. ನೀನೆಂತಾಳೆ ನೀನು? ತಿಂದಿಲ್ಲ ಅಂತೀಯ ನಿನ್ನ ಬಾಯಿ ಸೇದೋಗ. ಏನು ಮಹಾ ಬಿಸಿ ಮಾಡಿದ ತಕ್ಷಣ ನಮಗೆ ಕೊಟ್ಬಿಡ್ತಾಳೆ. ತಿಂದು ಪಂದು ಎಲ್ಲ ಉಳಿದದ್ದನ್ನ ಬಿಸಾಕ್ಲಾರ ತಂದು ಕೊಡ್ತಾಳೆ. ಲೇ ಇಂಥ ಮಾತಾಡ್ತೀಯಲ್ಲ, ಅದಕ್ಕೆ ಕಣೆ ದೇವ್ರ ಮೆಚ್ಚಲ್ಲ ಕಣೆ ಇಂಥ ಮಾತಾಡ್ತೀಯಲ್ಲೇ ಮುದುಕಿ. ನಾನು ತಿಂದಿದ್ರು ಪರವಾಗಿಲ್ಲ, ಫಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟು ತಿಂತೀನಲ್ಲೇ. ಇಂಥ ನೀಯತ್ತಿಗೆ ಹಿಂಗೆ ಮಾತಾಡ್ತೀಯಲ್ಲೇ ನೀನು ಮುದುಕಿ. ನಿಮಗೆ ಹೆಂಗೆ ಮಾಡ್ಬೇಕು ಹಂಗೆ ಕಣೆ ಮಾಡೋದು. ತಿಂದ್ರು ಮಾತಾಡ್ತೀರಾ, ತಿಂದಿದ್ರು ಮಾತಾಡ್ತೀರಾ, ಹಿಂಗೂ ಅನಿಸ್ತೀರಾ. ನಿಮಗೆ ಒಂದು ಗಂತಿ ಗಾಣಿಸ್ತಲೇ ನಾನು ಇಲ್ಲಿಂದ ಹೋಗಲ್ಲ ಕಣ್ರಿ. ಅದೇನು ಗತಿ ಕಾಣಿಸ್ತೀಯ? ನಾನು ನೋಡ್ತೀನಿ ಕಣೆ, ನಾನು ನೋಡ್ತೀನಿ. ಇವತ್ತು ನಿನಗೆ ಮಾರಿ ಹಬ್ಬ. ಮನೆಗೆ ಹೊಸಿ ಗಣಸರು ಬರಲಿ, ಕೆಲಸ ಮಾಡ್ಕೊಂಡು ಆಯ್ತು ನಿನಗೆ. ಮಾಡಕ್ಕೆ ಬದುಕುಲ್ಲಳು, ಇನ್ನೇನು ಮಾಡ್ತೀವಿ ಹೇಳು? ಕೂತ್ಕೊಳಕ್ಕಾಗಲ್ವಲ್ಲ ನಿನಗೆ. ಗೋಡಿಗೆ ವರ್ಕೊಂಡು ಗೋಡೆಗೆ ಅಂಟ್ಕೊಂಡು ಕುತ್ಕೊಂಡಿರ್ತೀಯಲ್ಲ. ಮನೆಗೆ ಒಂದು ಬದುಕು ಮಾಡಲ್ಲ, ಇನ್ನೇನು ಬದುಕಿರ್ತೈತೆ ಹೇಳಿ ನಿನಗೆ? ತೀಟೆ ಹೇಳೋ ಬದುಕು ಒಂದೇ ನಿನಗಿರೋದು. ಹ್ಞೂ ಕಣೆ, ನನಗೆ ತೀಟೆ ಹೇಳೋದು ಒಂದೇ ಬದುಕಿರೋದು. ನಿನಗೆ ಮಹಾನ್ ಬದುಕೈತಲ್ಲ, ಹೋಗೆ ಮಾಡ್ತು ಹೋಗೆ. ತಿನ್ನಂತ ಬಾರೆ ಕೂಳ ಮಾಡಿಡ್ತೀನಿ ಇವತ್ತು ಬಿಸಿ ಅದ. ಹೋಗೆ, ನೀನೇನು ಮಾಡಿಡೋದು? ನನಗೇನು ಕೈ ಕಾಲಿಲ್ವೇನೆ? ಮಾಡ್ಕೊಂಡು ತಿಂತೀನಿ ಹೋಗೆ. ಹಂಗಾರ ಮಾಡಿ ಮನೆ ಬಿಟ್ಟು ಹೋಗಿ ಎಲ್ಲರ ಹತ್ರ ಮಾಡ್ಕೊಂಡು ತಿನ್ನು ಹೋಗಿ. ನನ್ನ ತಲೆ ಏನು ತಿಂತೀಯ ಇಲ್ಲಿ? ಯಾಕೆ ಮನೆ ಬಿಟ್ಟು ಹೋಗ್ಲಿ? ಇದು ನನ್ನ ಮನೆ ಕಣೆ. ನನ್ನ ಮನೆಗೆ ನನ್ನ ಮನೆ ಬಿಟ್ಟು ಹೋಗಂತೀನಿ. ನೋಡಂತರಿ ಯಾರು ಮನೆ ಬಿಟ್ಟು ಹೋಗ್ತಾರೆ ಅಂತಂದು. ಯಾರು ಮನೆ ಬಿಟ್ಟು ಹೋಗ್ತಾರೆ ನೋಡೋಣ. ನಿನ್ನಂತರೂ ಜಾಡ್ಸ್ ಕಾಲಾಗೊದ್ದೆ ಮನೆಯಿಂದ ಹೊರಗೆ ಹಾಕೋದು ನಾನು. ನನ್ನ ಮನೆಗೆ ನನ್ನನ್ನೇ ಹೊರ ಹಾಕ್ತೀಯ? ನೋಡೋಣ ನಡಿಯೇ, ಯಾರು ಹೋಗ್ತಾರೆ ಮನೆಯಿಂದ ಹೊರಗೆ ಅಂತಂದು. ನನ್ನ ಸವತಿ, ನಿಮ್ಮ ಅಪ್ಪ ಮನೆಯಿಂದ ಏನು ತಗೊಂಬಂದು ತಂದು ಹಾಕಿದೀಯ ಅನ್ನಂಗೆ ನಮ್ಮ ಮನೆಗೆ ನಮಗೇನೆ ಅಂಜಿಸ್ತೀಯ. ಕೂಳಿ ಹಾಕ್ತೀವಿ, ಮಾಡಾಕ್ತೀವಿ, ತಿಂತೀರಾ ಅಂತಂದು. ಎಷ್ಟು ತಿಂದರೂ ತಿರ್ಬೋಕ್ಲಿಕ್ಕನೆ ನೀನು, ತಿರ್ಬೋಕಿ. ಇವ್ರ ಮನೆಗೆ ಹೋಗಿ ಸೊಸೆ ಬಗ್ಗೆ ಚಾಡಿ ಹೇಳೋದು, ಅದೇ ಕಣೆ ನೀನು ಬದುಕು. ನೀನು ನೆಟ್ಟಗಿದ್ರೆ ನಾನ್ಯಾಕೆ ಹೇಳ್ತೀನಿ? ಅತ್ತೆ ಮಾವ ಅನ್ನೋ ಗೌರವ ಸ್ವಲ್ಪನಾದ್ರೂ ಐತೇನೆ ನಿನಗೆ? ನೋಡೆ ಹೆಂಗೆ ಮಾತಾಡ್ತೀಯ? ಬಾಯಗಳು ಮಾತು ಶುದ್ಧದವೇನೆ ನಿನಗೆ? ಏನೇ ಬಾರೆ ಮುದುಕಿ.
ಇದೇನೆ ನಿಮ್ಮಪ್ಪ ನಿಮ್ಮವ್ವ ಕಲ್ಸಿರೋದು ನಿನಗೆ? ನಮ್ಮಪ್ಪ ನಮ್ಮವ್ವ ನೆಟ್ಟೆ ನನಗೆ ಬುದ್ಧಿನೇ ಹೇಳ್ಕೊಟ್ಟಾರೆ. ನಿನ್ನಂಥವಳಿಗೆ ಹೆಂಗೆ ಮಾತಾಡಬೇಕು ಅಂತಾನೆ ಹೇಳ್ಕೊಟ್ಟಾರೆ. ಒಳ್ಳೆಯವರಿಗೆ ಒಳ್ಳೆಯದು, ಕೆಟ್ಟವರಿಗೆ ಕೆಟ್ಟದ್ದು ಹೆಂಗೆ ಮಾತಾಡ್ಬೇಕು ಅಂತ ಎಲ್ಲ ಚೆನ್ನಾಗಿ ಕಲಿಸ್ಕೊಟ್ಟೆ ನಮ್ಮಪ್ಪ ನಮ್ಮಮ್ಮ ಇಲ್ಲಿಗೆ ಮದುವೆ ಮಾಡಿಕೊಟ್ಟಿರೋದು ರಾಣಿ. ಏನು ಚಂದ ಹೇಳ್ಕೊಟ್ಟಾಳ ನಿಮ್ಮವ್ವ ನಿನಗೆ ಬುದ್ಧಿನ. ದೊಡ್ಡರಿಗೆ ಮರ್ಯಾದೆ ಕೊಡಬೇಕು, ಅತ್ತೆ ಮಾವ ಮರ್ಯಾದೆ ಕೊಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಕಳ್ಸಿದಾಳವ ನಿಮ್ಮವ್ವ ಆಕಿ ಬಿತ್ರಿ. ನೆಟ್ಟು ಮಾತಾಡು ನೋಡು. ನಮ್ಮವ್ವ ಬಿತ್ರಿ ಪತ್ರಿ ಅಂದ್ರೆ ಮತ್ತಂಗ ಚೆಂಡು ತಿರುಗ್ಬಿಡ್ತೀನಿ. ಬಾರೇ ತಿರು ಬಾರೇ, ಅದು ಹೆಂಗೆ ತಿರುತಿ ತಿರು ಬಾರೇ. ಹಿಂಗೆ ಬಿಟ್ರೆ ನೀನ ಏನೇನು ಮಾಡ್ತೀಯನ ಬಾರೇ. ನೀನು 3ಕ್ಕೆ ಬಿಟ್ಟಿ ಅಂದ್ರೆ ನಾನು 3ಕ್ಕೆ ಬಿಟ್ಟಿಲ್ಲ ಕಣೆ ಮುದುಕಿ. ನೋಡಂತ ಅಡಿಗೆ ನಿನಗೆ ಏನು ಗತಿ ಆಗೋಕ್ಯ. ಅತ್ತೆ ಮಾವ ಅನ್ನೋ ಗೌರವ ಇಲ್ದಲೇ ನೀನು ಹಿಂಗೆಲ್ಲ ಹಾಡ್ತಾ ಇದೀಯಲ್ಲ. ದೇವ್ರು ನಿನ್ಗೆ ಯಾವ ಗತಿ ಕಾಣಿಸ್ತಾ ನೋಡಂತ ಅಡಿಗೆ. ದೇವರು ನನ್ನ ಚೆನ್ನಾಗಿ ಇಟ್ಟಿರ್ತಾನೆ ಕಡೆ ಮುದುಕಿ. ನನ್ನಲ್ಲಿರೋ ಒಳ್ಳೆತನಕ್ಕೆ ದೇವ್ರು ನನಗೆ ಒಳ್ಳೇದೇ ಮಾಡಿದ್ದಾನೆ. ನಿನ್ನಂತ ಅನಿಷ್ಟದ ಬುದ್ಧಿಗೆ ದೇವ್ರು ನಿನಗೆ ತೋರಿಸೋದು, ನನಗೇನಲ್ಲ. ನೋಡಂತ ತಗೊಳ್ಳಿ ದೇವ್ರು ಯಾರಿಗೆ ತೋರಿಸ್ತಾನೆ ಅಂತಂದು. ನಾನು ನೋಡ್ತೀನಿ ತಗೊಳ್ಳಿ, ನೀನು ಯಾವ ಪಾಪಕ್ಕೊಕ್ಕಿಯ ಯಾವ ಪುಣ್ಯಕ್ಕೊಕ್ಕಿ ಅಂತ ಗೊತ್ತಕತೆ. ನನ್ನ ಮನೆಗೆ ಇದ್ದು ನಾನು ಗಂಡ ಮಗ ತಂದಾಕಿದನ್ನು ಮಾಡಕ್ಕೆಂದಿರೋ ನಿನಗೆ ಸೊಕ್ಕಿರ್ಬೇಕಾದ್ರೆ ನಾನು ಈ ಮನೆ ಯಜಮಾನಿ, ನನಗಿನ್ನೆಷ್ಟು ಸೊಕ್ಕಿರೋನು. ಯಜಮಾನಿ ಯಜಮಾನಿ ಅನ್ನೋದೊಂದು ಹೆಸರು ಬೇರೆ ನಿನಗೆ. ಯಜಮಾನಿ ತಕ್ಕಂಗೆ ನಡ್ಕೊಂತಿದ್ದೀನಿ ನೋಡವ ಯಜಮಾನವ್ವ ಯಜಮಾನಿ. ಸುಮ್ಮನೆ ಒಕ್ಕೇನೋ ಹೋಗ್ಬಿಡು. ಇನ್ನು ಮುಂದುವರೆಸ್ದೆ ಅಂದರೆ ನೋಡು ಏನು ಮಾಡ್ತೀಯ ಮುದುಕಿ. ಇನ್ನೇನು ಮಾಡಕ್ಕತ್ತಿ ನಿನ್ನ ಕೈಲಿ. ಅವರು ಇವ್ರ ಮನೆಗೆ ಹೋಗಿ ಕುತ್ಕೊಂಡು ಪುರಾಣ ಓದ್ತೀಯನ ಓದೋಗು. ಇನ್ನೇನು ಕೆಲಸ ಐತೆ ಹೇಳು. ನೀನು ಅಡುಗೆ ಮಾಡ್ಬೇಕಾ, ಪಾತ್ರೆ ತೊಳಿಬೇಕಾ, ಬಟ್ಟೆ ತೊಳಿಬೇಕಾ, ಮನೆ ಕೆಲಸ ಮಾಡ್ಬೇಕಾ, ಏನು ಮಾಡ್ತೀಯ ನೀನು? ಮಾಡಿದ್ದನ್ನ ತಿಂದುಬಿಟ್ಟು ಅವ್ರ ಮನೆ ಇವ್ರ ಮನೆ ಅಂತ ಸುತ್ತಾಡ್ಕೊಂಡು ಪುರಾಣ ಎಲ್ಲ ಓದ್ಕೊಂಡು ಸುತ್ತಾಡ್ಕೊಂಡು ಬರೋಗವ್ವ ಮುದುಕಿ. ಹೋಗು. ನಾನು ಹೋಗೋದು ನೀನೇನು ಹೇಳ್ತೀಯ? ಹೋಗೆ ಪುರಾಣನಾರ ಓದ್ತೀನಿ, ಮನೆನಾರ ಸುತ್ತಾಡಕ್ಕೆ ಹೋಗ್ತೀನಿ. ನೀನು ಯಾವಳ ಅದನ್ನು ಕೇಳಕ್ಕೆ? ಹೋಗೆ ನೀನು. ಹೆಂಗೆ ಹಾಳಾಗಿ ಹೋಗಿ ನೋಡಂತ ಅಡಿಗೆ ಮುದುಕಿ. ನಿನಗೆ ಯಾವ ಥರ ನಿಸಂತರಾಗಿ ಹೋಗ್ತೀಯ ನೀನು. ಸೌತಿ ಹಾರಾಡ್ತಾಳೆ. ಬೆಳಗ್ಗೆ ಜಗಳ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ತಲೆನೇ ಕೆಡಿಸ್ಬಿಟ್ಲು ನನ್ನ ಸೌತಿ. ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟತಿ ಮನೆಗೆ. ನನಗೆ ಕುತ್ಕೊಂಡ್ರು ನೆಮ್ಮದಿ ಇಲ್ಲ, ನಿಂತ್ಕೊಂಡ್ರು ನೆಮ್ಮದಿ ಇಲ್ಲ, ಉಂಡ್ರು ನೆಮ್ಮದಿ ಇಲ್ಲ, ತಿಂದ್ರು ನೆಮ್ಮದಿ ಇಲ್ಲ. ಈ ಮನೆಗೆ ಸಾಕಾಗಿ ಹೋಗ್ಬಿಡ್ತಪ್ಪ ಇವಳು ಕಾಲಾಗೆ. ನಾನೇ ಎಲ್ಲರ ಮನೆ ಬಿಟ್ಟು ಹೋಗ್ಬಿಡೋಣ ಅನ್ನೋ ತಲೆ ಚಿಟ್ಟೊಂದು ಹೋಗ್ಬಿಟ್ಟಿದ್ದೆ ಇವಳು ಕಾಲಾಗೆ. ಇನ್ನು ಇಲ್ಲೇ ಇದ್ರೆ ನನ್ನ ತಲೆ ಕೆಟ್ಟು ಹಾಳಾಗೋಕತ್ತೆ. ನಮ್ಮ ಅಕ್ಕನ ಮನೆಗಾರ ಹೋಗಿ ಕುತ್ಕೊಂತೀನಿ. ಓದ್ಲು ನೋಡ ಇನ್ನು ಪುರಾಣ ಓದಕ್ಕೆ ಅವ್ರ ಅಕ್ಕನ ಮನೆಗೆ. ಅಕ್ಕಿಗೊಬ್ಳಿ ಮಾಡೋ ಕೆಲಸ ಇಲ್ಲ ಅವ್ರ ಅಕ್ಕಗೆ. ಕೂತ್ಕೊಂತಾರೆ ಈಗ ಪುರಾಣ. ನನ್ನ ಸೊಸೆ ಹಿಂಗೆ, ನಿನ್ನ ಸೊಸೆ ಹಂಗೆ ಅಂತ ಮಾತಾಡ್ಕೊಂತ. ಇನ್ನೇನೈತೆ ನೋಡಿಕಿಗೆ ಒಂಟ್ಲು. ಈ ಅಡುಗೆ ಮಾಡೋದೇ ಒಂದು ದೊಡ್ಡ ಕೆಲಸ. ಬೆಳಗ್ಗೆ ಎದ್ದು ಗಡಗಡ ಮುಗಿಸ್ಬಿಟ್ಟತ್ತಾಗೆ ತೋಟದ ಕಡೆ ಹೋಗೋಣ ಅಂದರೆ ಗಡಗಡ ಕಟ್ಟಿ ಕುರಿ ಓದಿದ್ದು. ಅಕ್ಕ ಅಕ್ಕ ಲೇ ಅಕ್ಕ. ಓ ಇಲ್ಲಿದ್ದೀನಿ ಬಾರೇ ಗಂಗಮ್ಮ. ಯಾಕಂಗೆ ಕೂಗ್ತೀಯ? ಅಡುಗೆ ಮನೆಗಿದ್ದೀನಿ ಬಾ. ಯಾಕೆ ಗಂಗಮ್ಮ ಬೆಳಗ್ಗೆನೆ ಬಂದ್ಬಿಟ್ಟಿದೀಯಾ? ಏನಾಯ್ತು? ನಂದೇನು ಕೇಳ್ತಿ ಬಿಡಕ್ಕ. ನಂದು ಹಣೆ ಬರನೇ ಸರಿ ಇಲ್ಲವಾ, ಹಂಗಾಗಿ ಹೋಗೈತೆ. ಅಂಥದ್ದೇನಾತೆ? ಚೆನ್ನಾಗದಿಯಲ್ಲೇ? ಮಗುಗೆ ಮದುವೆ ಮಾಡಿದ್ಯಾ, ಮನೆಗೆ ಸೊಸೆ ಬಂದಾಳೆ, ಎಲ್ಲ ಮಾಡಾಕ್ತಾಳೆ, ಕೂತ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರೋ ನಿನಗೆ ಏನಾಗೈತೆ? ಹೂನವ, ಕುಂತ್ಕೊಂಡು ಉಣ್ಕೊಂಡು ತಿನ್ಕೊಂಡಿರೋದಕ್ಕೆ ಕಣವ ಬಂದಿರೋದು ಸಮಸ್ಯೆ. ಯಾಕೆ ಬೆಳಗ್ಗೆ ಏನು ಜಗಳ ಆಡ್ಕೊಂಬಂದಿ ಸೊಸೆ ಜೊತೆ? ನಾನೆಲ್ಲಿ ಜಗಳ ಆಡ್ತೀನಿ ಅಕ್ಕ. ಅವಳೇ ಬರ್ತಾಳೆ ಕಣೆ, ಮೈ ಮೇಲೆ ಮಾರಿ ಬಂದಂಗೆ ಬರ್ತಾಳೆ. ಅವ್ವ ಆ ಮನೆಗೇನು ಹೇಳಂಗಿಲ್ಲ ಕೇಳಂಗಿಲ್ಲ. ನಾನು ಯಜಮಾನಿ ಆಗಿ ಒಂದೆರಡು ಮಾತಾಡಂಗಿಲ್ಲ ಮನೆಗೆ, ಹಂಗಾಡ್ತಾಳೆ. ಅಂಥದ್ದೇನು ಮಾಡಿದ್ಲಿ? ಏನು ಕೇಳ್ತಿ ಬಿಡೆ ಅಕ್ಕ ನನ್ನ ಪುರಾಣ. ಯವ್ವ ನನಗಂತೂ ಜೀವನ ಸಾಕಾಗೋಗ್ಬಿಟ್ಟೈತೆ ಕಣೆ. ಅತ್ತಗೆ ಎಲ್ಲರೂ ಹೋಗಿ ಸತ್ತು ಹೋಗ್ಬಿಡೋಣ ಅನ್ನೋವಷ್ಟು ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಕಣೆ ಅಕ್ಕ. ಅಯ್ಯಯ್ಯಯ್ಯ ಅದೇನಾತಂತ ಹೇಳ್ಬಾರ್ದ? ಏನು ಹಿಂಗೆ ಆಡಕತ್ತೀಯವ? ಅಲ್ಲ ಕಣೆ ಅಕ್ಕ, ಬೆಳಗ್ಗೆ ಪಲಾವ್ ಮಾಡಿದ್ಲಿ ಕಣಕ್ಕ. ಅದಕ್ಕೆ ಆ ಪಲಾವೇ 1 ಲೀಟ್ರ್ ಎಣ್ಣೆ ಸುರಿದಾಳಲ್ಲ ಅಕ್ಕ. ಅದು
ಪಲಾವ್ ತಿಂತೀವಿ ಕೈ ಇಟ್ಕೊಂಡು, ಕೈಯೆಲ್ಲ ಎಣ್ಣೆಣ್ಣೆ, ಬಾಯೆಲ್ಲ ಎಣ್ಣೆಣ್ಣೆ, ಅಷ್ಟೊಂದು ಎಣ್ಣೆ ಹಾಕ್ತಾರೆ ನನಗೆ ಯಾರಾದರೂ ಪಲಾವ್ಗೆ. ಹಾಕ್ಬೇಡ ಕಣೆ, ಹಿಂಗೆಲ್ಲ ಯಾಕೆ ಇಷ್ಟೊಂದು ಎಣ್ಣೆ ಹಾಕಿ ಮಾಡಿದೀಯ ಪಲಾವ್ಗೆ ಅಂತ ಕೇಳಿದ್ಕೆ ಹಂಗೆ ಮೈ ಮೇಲೆ ಮಾರೋ ಬಂದಂಗೆ ಬರ್ತಾಳೆ. ನಾನೇ ಮಾಡೋದೇ ಹಿಂಗೆ, ನನಗೆ ಮಾಡೋಕ್ಕೆ ಬರೋದೇ ಹಿಂಗೆ, ತಿಂದ್ರು ತಿನ್ನು ಬಿಟ್ಟರು ಬಿಡು ಅಂತಾಳಲ್ಲಕ್ಕ. ಇವಳು ಅಪ್ಪ ಮನೆಯಿಂದ ತಂದಾಕ್ತಾಳೆ ಇವಳು. ಎಣ್ಣೆನ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಹೆಂಗೆ ಬೇಕಂಗೆ ಅಡ್ಡ ಅದಿಡ್ಡಿ ಮುಡ್ಡ ಸುರಿತಾಳಲ್ಲ ಈಕಿ. ಇದನ್ನು ಕೇಳಬಾರದ ನಾನು ಯಜಮಾನಿಯಾಗಿ. ಆಕೆ ಹಾಕಂಗೆ ಆಡ್ತಾಳಾಕಿ, ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ, ಅದು ಹಾಕಂಗೆ ಅಷ್ಟೊಂದು ಸುರಿತಾಳಾಕಿ. ಆಕಿಗೇನು ಬುದ್ಧಿ ಇಲ್ಲ ಬಿಡು, ಅಡುಗೆ ಗಿಡಿಗೆ ಮಾಡಕ್ಕೆ ಬರ್ತತೆ ಹೆಂಗೆ ಆಕಿಗೆ? ಯಾತ್ರದ್ದು ಬರ್ತತಕ್ಕ ಆಕಿಗೆ ಅಡುಗೆ ಮಾಡೋಕ್ಕೆ? ಯಾತ್ರದ್ದು ಬರಲ್ಲ. ನಾನು ಸಾರು ಮಾಡಬೇಕಾದ್ರೆ ಸಾಂಬಾರ್ದಿಟ್ಟನ್ನ ಒಂದು ಪಿಣಿಕೆ ಹಾಕ್ತಾಳೆ, 10 ಜನಕ್ಕೆ ಅಡುಗೆ ಮಾಡಿದ್ರು ಪಿಣಿಕೆ ಹಾಕ್ತಾಳೆ. ನಾನು ಒಂಚೂರು 2 ಸ್ಪೂನ್ ಜಾಸ್ತಿ ಹಾಕವ 4-5 ಜನಕ್ಕೆ ಸಾರು ಅಂದರೆ ನಾನು ಹಾಕೋದೇ ಇಷ್ಟು, ನಾನು ಮಾಡೋದೇ ಹಿಂಗೆ ಅಡುಗೆನ, ನನಗೆ ಸಾರು ಮಾಡೋಕ್ಕೆ ಬರೋದೇ ಹಿಂಗೆ. ನಮ್ಮ ಮನೆಗೆ ನಾವು ಕಲ್ತಿರೋದೇ ಹಿಂಗೆ ಮಾಡೋದು. ಇನ್ನಂಗೆ ಸಾಂಬಾರು ಹಾಕಿ ನಾವು ಗಟ್ಟಿ ಕಿವಿನಂಗೆ ಮಾಡಲ್ಲ ಸಾರ. ತಿಂದರೆ ತಿನ್ನಿರಿ, ಬಿಟ್ರೆ ಬಿಡ್ರಿ, ಇಲ್ಲಾಂದರೆ ಇರ್ರಿ ಮಾಡ್ಕೊಂಡು ತಿನ್ನಿರಿ ಅಂತಾಳೆ. ಒಳ್ಳೆ ದಿಮ್ಮನಳಾಗಿದ್ದಾಳೆ ಬಿಡು. ಹೇಳ್ಕೊಟ್ರು ಕಲ್ತ್ಕೊಂಡು ಮಾಡಬಿಟ್ಟು ಆಕಿನ ಹಾಕದೆ ಈಟು ಅಂದ್ಲೇನು ಈಕೆ ಅಂತಾಳೆ. ಈಕಿ ಹತ್ರ ಹೆಂಗೆ ಉರಿಬೇಕು ಹೇಳಕ್ಕೆ? ಒಂದು ಪಲ್ಯ ಮಾಡಕ್ಕೆ ಬರಲ್ಲ, ಒಂದು ಸಾರು ಮಾಡಕ್ಕೆ ಬರಲ್ಲ, ಒಂದು ತಿಂಡಿ ಮಾಡಕ್ಕೆ ಬರಲ್ಲ. ಎಲ್ಲ ಮಾಡಿದ್ರು ಅದರಲ್ಲಿ ಓಟಿ ಹಣ್ಣು ಇರ್ತತಿ, ಇಲ್ಲ ಸಾಂಬಾರು ಕಡಿಮೆ ಇರ್ತದೆ. ಸಾರಂತರೂ ಒಳ್ಳೆ ನೀರು ಮೂಕ್ಳಿ ತೊಳೆದು ನೀರಾಗಿರ್ತದೆ ನೋಡಕ್ಕ ಸಾರು. ಯಾವನಾರು ತಿಂದರು ಉಂಟ ಅಕ್ಕಿ ಅಡುಗೆನ ವಾಕ್ರಕ್ಕೆ ಬರ್ತದೆ ನೋಡವ, ನನಗೆ ತಿನ್ನಕ್ಕೆ ವಾಂತಿ ಬಂದಂಗೆ ಆಕತ್ತೆ. ಈ ಚೋಲ ಸೊಸಿನೇ ತಂದಿಬಿಡು. ಏಯಪ್ಪ ಈಕಿ ಹಿಂಗೇನು? ನಾನು ನೋಡೋಕೆ ಚೆನ್ನಾಗಿದ್ದಾಳೆ, ಎಲ್ಲ ಓದಿದ್ದಾಳೆ, ಎಲ್ಲ ಮಾಡ್ಕೊಂಡು ಹೋಗ್ತಾಳೆ ಅಂತ ಮಾಡಿದ್ಬಿಡು. ಈಕಿ ಹಿಂಗೇನು? ಅಯ್ಯೋ ಅದೆಲ್ಲ ಇರಲಿ ಅಕ್ಕ, ಅಡುಗೆ ವಿಷಯನ ಹಂಗಿರಲಿ. ಬೆಳಗ್ಗೆ ಬಟ್ಟೆ ತೊಳೆಯಕತ್ತಿದ್ಲು, ಆ ಹುಡುಗನ ಕೊಳೆ ಪಟ್ಟೆಗೆ ಕೊಳೆ ಹಂಗೆ ಇತ್ತು. ಒಂಚೂರು ಸೋಪ್ ಹಚ್ಚಿ ಅದನ್ನು ಉಜ್ಜವ ನೀಟಾಗಿ ಕೊಳೆ ಹೋಗಂಗೆ ಅಂತ ನಾನಂದರೆ ಬೇಕಾದರೆ ನೀವು ಉಜ್ಜಿಗೆ ಬಾರೆ, ಉಜ್ಜಿ ಒಣಕ್ಕೆ ಬಾರೆ, ಅದು ಹೆಂಗೆ ಒಣಗ್ತೀಯ ಅಂತಂದು ಹೊರಗೆ ಜನ ಅದಾರೆ ಅವ್ರ ಇದ್ರಿಗೆ ಬಾಯಿ ಮಾಡ್ತಾಳಲ್ಲಕ್ಕ ಇವಳು ಬಾಯಿಗೆ. ಎಷ್ಟು ಜೋರೈತಿಗೆ ಬಾಯಿ ಅಂತೀಯ? ಏನು ನಾನು ಒಂದು ಮಾತು ಒಳ್ಳೆ ಉಸಿರು ಬಿಡಂಗಿಲ್ಲ, ಹಂಗೆ ಬರ್ರ ಅನ್ನಂಗೆ ಮೈ ಮೇಲೆ ಬರ್ತಾಳೆ. ನಾನು ಬಟ್ಟೆ ನೀಟಾಗಿ ಅದನ್ನ ತಿಕ್ಕಿ ತೊಳೆಯವ ಅಂತ ಅಂದುತ್ಗ ನೋಡವ. ನನಗೆ ಜಂದಿದ್ರಿಗೆ ಏನು ಆಸೆ ಆಗಿ ಹೋಗ್ಬಿಡ್ತೆ ಅಕ್ಕ, ಸುಮ್ಮ ಒಳಗೆ ಬಂದ್ಬಿಟ್ಟೆ. ನಾವು ಮಾನ ಮರ್ಯಾದೆಗೆ ಅಂಜ್ತೀವಿ, ಈಕೆ ಮಾನಿಲ್ಲ ಮರ್ಯಾದಿಲ್ಲ, ಹಂಗೆ ಬಾಯೋ ಬಾಯಿ ಮಾಡ್ತಾಳೆ. 4 ಜನ ಕೇಳ್ತಾರೆ ಅನ್ನಲ್ಲ, ನೋಡ್ತಾರೆ ಅನ್ನಲ್ಲ, ಏನು ಬಾಯಿ ಹಾಕಿದು? ಯಾವುದೋ ಹೊಲ್ಸು ಬಾಯಿ ಆಗಿತ್ತು ಬಿಡೋದು. ಮಾನ ಮರ್ಯಾದೆ ಇಲ್ಲದಾಗಿತ್ತದು. 4 ಜನರಿಗೆ ಹೆಂಗಿರ್ಬೇಕು, ಹೆಂಗೆ ಮಾತಾಡ್ಬೇಕು ಏನು ಗೊತ್ತಿಲ್ದು ತಂದಂಗಾಗಿತ್ತು ಬಿಡೋದನ್ನು. ಅಕ್ಕ ಮೊನ್ನೆ ನಂದು ಮೂಗಟ್ಟು ಕಳೆದೋಗಿತ್ತು ಕಣೆ ಅಕ್ಕ, ಹೊಸದು ತಗೊಳ್ಳೋಣ ಅಂತ ಇದ್ದೆ ಕಣೆ ಅಕ್ಕ. ಅದು ಹೋಗೋಣ ಅನ್ನೋಕ್ಕೆ ಟೈಮೇ ಸಿಕ್ಕಲ್ಲ, ಸಿಟಿಗೆ ಹೋಗಿ ತಗೊಂಬರೋಣ ಅನ್ನೋದು. ಅದನ್ನೇನು ಮಾಡ್ತೀಯ, ಆಕೆ ಹತ್ರ ಒಂದು ಮೂಗ್ಬಟ್ಟಿತ್ತು. ನಾನೇನು ಆಕಿನ ಕೇಳಲಿಲ್ಲ ಕಣೆ ಅಕ್ಕ. ಅವಳೇ ಅಮ್ಮ ಈ ಮೂಗ್ಬಟ್ಟೆ ಐತಿ ತಗೊಳಮ್ಮ, ಇಟ್ಕೊಳಮ್ಮ, ಖಾಲಿ ಇದೆಯಾ ಮೂಗ್ನೆಗೆ ಅಂತ ಕೊಟ್ಟಿದ್ಲು. ಅಯ್ಯೋ ಇವತ್ತಂತೋಳೆ ನಾನು ಮೂಗ್ಬಟ್ಟು ಕೊಟ್ಟಿದ್ಮೇಲೆ ಬಿಸಾಕೇನಂದ, ನಂದು ಇಟ್ಕೊಂಡಿಯಲ್ಲಿ ಅಂತ ಅಂತಾಳೆ. ಈಗ ನಾನು ಕೇಳಿದ್ದೆ ಮೂಗ್ಬಟ್ಟು ಕೊಡಂತ, ಈಕಾಗಿ ಅಮ್ಮ ತಗೊಳಮ್ಮ ಇಟ್ಕೊಳಮ್ಮ ಅಂತ ಕೊಟ್ಬಿಟ್ಟು ಈಗ ಬಿಸಾಕೇನಂದ, ನಾಚಿಕಿಲ್ದಾಳೆ ಅಂತಾಳಲ್ಲ ಕೈಕಿ. ಬಾಯಿ ಉದ್ರು ಬಾಯಿ ಸೇದೋಗ ಅನಿಷ್ಟ. ಆಕಿದು ಯಾಕೆ ಇಟ್ಕೊಳಕ್ಕೆ ಹೋಗಿದ್ದೆ ನೀನು? ತೆಗೆದು ಬಿಸಾಕ್ಬೇಕಾಗಿತ್ತು ಅಂತ ಯೋಚಿಸ್ತಿರ್ತೀನಿ ನೀನು. 100 ತರಂಗದೀಯ, ಹೋಗಿ ಆಕಿ ಮೂಗ್ಬಟ್ಟೆ ಯಾಕೆ ಇಸ್ಕೊಳಕ್ಕೆ ಹೋಗಿದ್ದೆ ನೀನು? ನಾನೇನು ಅಕ್ಕಿನೇನು ಕೊಡು ಅಂತ ಕೇಳಿದ್ನೇನಕ್ಕ. ಅವಳಾಗಿ ಬಂದು ಅಮ್ಮ ಇಟ್ಕೊಳಮ್ಮ ಅಂತ ಕೊಟ್ಲು, ಅದಕ್ಕೆ ಕೊಟ್ಲಲ್ಲ ಬಿಡು ಇಟ್ಕೊಳ್ಳೋಣ, ಆಮೇಲೆ ಹೊಸ ತಂದ್ಮೇಲೆ ಕೊಟ್ರಕತೆ ಅಂತ ಇಟ್ಕೊಂಡಿದ್ದೆ. ಇಂಥ ನಾಯಿ ಇವಳು ಹಿಂಗೆ ಆಡ್ತಾಳೆ ಅಂತ ನನಗೇನು ಕನ್ಸು ಬಿಡುತ್ತಾ? ನಾಯಿ ಜಾತಿಗಳ ಹತ್ರ ಏನು ಇಸ್ಕೊಳಕ್ಕೆ ಹೋಗ್ಬಾರ್ದು ಕಣೆ. ಇಂಥ ನಾಯಿಗಳಂತ ಗೊತ್ತಾದ್ಮೇಲೆ ಅವುಗಳ್ನ ಅವ್ರ ಪಾಡಿಗೆ ಅವು ಬಿಟ್ಬಿಟ್ಟು ಏನು ಕೇಳಿದೆ ನಮ್ಮ ಪಾಡಿಗೆ ನಾವು ಇರಬೇಕು. ಇಂಥ ನಾಯಿಗಳು ಯಾವಾಗ ಹಿಂತಿರುಗಿ ಬೊಗಳ್ತವೆ ಅಂತ ಗೊತ್ತಾಗಲ್ಲ. ಹೌದು ಬಿಡೆಯವ್ವ, ಆಕಿ ನಾಯಿನೇ ಕಣೆ, ಅದು ಯಾವಾಗ ಹಿಂತಿರುಗಿ ಬೊಗಳ್ತಾಳೆ ಏನು ಅಂತಾನೆ ಗೊತ್ತಾಗಲ್ಲ ಕಣೆಕ. ಅಯ್ಯೋ ಏನು ಬೊಗಳ್ತಾಳವ ಆಕಿ. ಬೊಗಳದನ್ನು ಕೇಳ್ಬಿಟ್ರೆ ಬರೋ ಮಂದಿ ನಾಯಿಗಳೆಲ್ಲ ಓಡೋಗ್ಬಿಡ್ತವೆ, ಅಂತ ಚೆನ್ನಾಗಿ ಬೊಗಳ್ತಾಳೆ. ಇನ್ನೊಂದು ವಿಷಯ ಕೇಳವ, ಈಕೆ ಮದುವೆ ಆದಾಗ ಓದ್ಕೊಂಬಂದ್ಲಲ್ಲ ಬೀರ ಅವರಪ್ಪ ಮನೆಯಿಂದ, ಮತ್ತು
ಮತ್ತೆ ಖಾಲಿ ಇತ್ತು ಕಣಕ್ಕ. ನಮ್ಮ ಯಪ್ಪಂದೊಂದೆರಡು ಬಟ್ಟೆ, ನಾನು ಒಂದೆರಡು ಹೊಸ ಬಟ್ಟೆಗಳಿದ್ವು ಟ್ರಂಕ್ನಾಗ ಇಟ್ರಿ ಇಲ್ಲ ಬುಡ್ಕುಗಳೆಲ್ಲ ಕುಕ್ಕಾಗ್ತಾವಂತ ಬೀರೊಳಗೆ ಇಟ್ಟಿದ್ದೆ ಕಣಕ್ಕ. ಅಯ್ಯೋ ಅಯ್ಯೋ ಜಗಳ ಸ್ಟಾರ್ಟ್ ಆಗಿದ್ದೆ ತಡ. ಅಯ್ಯೋ ಅಯ್ಯೋ ನನ್ನ ಬೀರ್ನಾಗ ಬಟ್ಟೆ ಇಟ್ಟಿದೆಯಲ್ಲಿ, ನಮ್ಮ ಅಪ್ಪ ಮನೆಯಿಂದ ನಾನು ತಗೊಂಬಂದಿರೋ ಬೀರ್ನಾಗ ಬಟ್ಟೆ ಇಟ್ಟಿದೆಯಲ್ಲಿ, ಬಿಸಾಕಿ ನೀನು ಬಟ್ಟೆಗಳನ್ನ ತಕ್ಕಳೆ ನೀನವನ್ನ, ನನ್ನ ಬಟ್ಟೆ ಬೀರ್ನಾಗ ಹಾಕಿಟ್ಟಿದ್ದೀವಿ ಅಂತ ನಾವು ಏನಂಗೆ ಬಾಯಿ ಮಾಡ್ತಾಳಲ್ಲ ಕೈಕಿ. ಇಂತಳು ನಮ್ಮ ಮನೆ ಸೊಸೆ ಏನ ಕೈಕಿ ಮಾಡ್ಕೋಬೇಕೇನ, ಇನ್ನು ಇಟ್ಕೋಬೇಕೇನ ಕೈಕಿನ. ಹೌದೇನು ಹಿಂಗೆಲ್ಲ ಮಾಡಿದ್ಲೇನು? ಈ 4 ಜೊತೆ ಬಟ್ಟೆ ಇಟ್ಕೊಂಡ್ಬಿಟ್ರೆ ಈಗ ಬೀರೇನು ಸೌದಾಕುತ್ತೇನು? ಅವ್ರ ಅಪ್ಪ ಮನೆ ತಂದ್ರೆ ಅವ್ರ ಅಪ್ಪ ಮನೆಗೆ ವಾಪಸ್ ಕಳಿಸ್ಬೇಕಾಗಿತ್ತ ಬೀರ್ನ ಒತಕೊಂಡೋಗೋ ಅವ್ರ ಅಪ್ಪ ಮನೆಗೆ ಅಂತಂದು. ನಿನ್ನ ಮನೆಗೆ ಯಾಕೆ ಇಟ್ಕೊಂಡಳಂತ ಮತ್ತೆ ಆಕಿದು ಮನೆ ಅಲ್ಲ ಅಂದಮೇಲೆ ನೀವೆಲ್ಲ ಮನೆಯವರಲ್ಲ ಅಂದಮೇಲೆ ಆಕಿನ ಯಾಕೆ ಆ ಮನೆಗೆ ಇಟ್ಕೊಂಡಿರ? ಆಕಿ ಅವ್ರ ಅಪ್ಪನ ಬೀರ್ ಯಾಕೆ ಇಟ್ಕೊಂಡಿರ? ಎರಡು ತೆಗೆದು ಹೊರಗೆ ಬಿಸಾಕಂಡ್ರಿ. ಅಯ್ಯೋ ಅಯ್ಯೋ ನಾನು ಏನಾರ ಮಾತಾಡಂಗೈತೇನೆ ಅಕ್ಕ. ಅಯ್ಯೋ ಆಕಿ ಬಾಯಿಗೆ ಕೊಟ್ಟರು ಉಂಟೇನೆ. ನಾನು ಒಂದು ಮಾತಾಡಿದ್ರೆ ಆಕಿ 100 ಮಾತಾಡ್ತಾಳೆ. ಅಂತ ಬಾಯಿ ಜೋರು. ಹೊರಗಿನ ಜನ ಕೇಳಿಸ್ಕೊಂಡ್ಬಿಟ್ರೆ ಅಯ್ಯೋ ಅಯ್ಯೋ ಅತ್ತನೇ ಜಗಳ ಆಡ್ತಿದ್ದಾಳೇನೋ ಅನ್ನೋ ಥರ ಹೊಡಿತಿದಾರೇನೋ, ಆಕೆ ಬಡಿತಿದಾರೆ ನನಗೆ ಬಾಯಿ ಮಾಡ್ತಾಳೆ. 100 ಜನ ಕೇಳಿ ಹೊರಚೋದೇನು ಕಿರ್ಚೋದೇನು, ಅಪ್ಪ ಆಕೆ ಮಾಡೋದು ನೋಡ್ಬಿಟ್ರೆ ತಲೆ ಚಿಟ್ಟಿಡ್ದೋಗ್ಬಿಡ್ತದೆ. ಮತ್ತೆ ನಿನ್ನ ಮಗ ಸುಮ್ಮನೆ ಇದ್ದ, ಮತ್ತೆ ಇದಕ್ಕೆಲ್ಲ ಏನು ಹೇಳಲ್ಲ ಏನು ಅವನು? ಅಯ್ಯೋ ಅಯ್ಯೋ ಅವನ್ನ ಬಿಡಲ್ಲ ಅಕ್ಕ. ಅವನು ಮಾತಾಡೋಕೋದ್ರು ಅವನ ಮೇಲೆ ಗುರ್ರನ್ನಂಗೆ ಹೋಗ್ತಾಳೆ. ಅಯ್ಯೋ ಅಯ್ಯೋ ಅವನ್ನೇ ಹೊಡಿಯಾಡ್ತಾರ ಹೋಗ್ತಾಳೆ. ಏನು ಮಾಡೋಣ ನಾವು ಮರ್ಯಾದೆ ಗಂಜಿ ಸುಮ್ಮನೆ ಇದೀವಿ. ಅವನ್ನ ಕೊಳ್ಪಟ್ಟಿ ಹಿಡ್ದೆಲ್ಲ ಹೊಡೆಯಕ್ಕೆ ಹೋಗ್ತಾಳಕ್ಕ. ಎಂತ ಹೆಂಗ್ಸಿದ್ದಾಳಕ್ಕ ಈಕಿ, ಗಂಡನ್ನೇ ಹೊಡೆಯಂತ ಹೆಂಗ್ಸ್ಕಣೆ ಈಕಿ. ಮತ್ತು ರವು ಫೋನ್ ಮಾಡಿ ಹಿಂಗೆ ಹೇಳೋಣ ನಿಮ್ಮ ಮಗಳು ಹಿಂಗೆ ಮಾಡ್ತಾಳೆ ಎಂತ ಬುದ್ಧಿ ಕಲಿಸಿರಂತ ರವ್ಗೆ ಕೇಳೋಣ ರವ್ಗೆ. ಅಯ್ಯೋ ಅಯ್ಯೋ ಆಕೆ ಅವ್ರ ಅವ್ವನ ಈಕಿನ ಮಹಾನ್ ಮುರುಗ್ ಬಿಟ್ಟಾಳಕ್ಕೆ ಅವ್ರವ್ವ. ಈಕಿಗಾರ ಹೇಳೋದು ಬೇಕು, ಹಕ್ಕಿಗೆ ಹತ್ಕೊ ಹೇಳೋದು ಬೇಡ. ಆಕಿ ನೀವೇನ ಮಾಡಿರಿ ನನ್ನ ಮಗಳಿಗೆ, ನೀವೇನ ಅಂದಿರಿ ನನ್ನ ಮಗಳಿಗೆ, ಅದಕ್ಕಂಗೆ ಮಾಡ್ತಾಳೆ. ನನ್ನ ಮಗಳಂಗೆ ಸುಮ್ಮನೆ ಮಾಡಲ್ಲವ, ನೀವೇ ಏನೋ ಅಂದಿರ್ತೀರ ಆಕಿಗೆ ಆಡಿರ್ತೀರ ಅಂತ ಅಂತಾಳೆ ಆಕಿ ಬೇವರ್ಸಿ. ಆಕಿ ಮಗಳು ಹಿಂಗೆ ಮಾಡಿದಾಳೆ ಅಂತ ಹೇಳಿ ನಾವು ಕೇಳಿದರೆ ಹಿಂಗಂತಾಳೆ ಆಕಿ ಮಗಳ ಕಡೆಗೆ ಮಾತಾಡ್ತಾಳೆ. ಹೌದೇನಕ್ಕ ಬುದ್ಧಿ ಹೇಳ್ತೀವಿ ಬಿಡಕ್ಕ ಮಗಳಿಗೆ, ಹಂಗೆ ಮಾಡಬಾರ್ದು ಅಂತ ಹೇಳ್ತೀವಿ ಬಿಡಕ್ಕ ಅಂತ ಅನ್ನಲ್ಲೇ ಅಕ್ಕ ಅವಳು ರವ್ವ. ಈಕಿಗಿನ ಮಹಾನ್ ಮುರುಗ್ ಬಿಟ್ಟಾಳಕಿ. ಸರಿ ಓದ್ ಬಿಡಂಗಾರೆ, ಅವು ನೆಟ್ಟಿಗಿರ್ತದ ಮತ್ತು ಮಗಳು ನೆಟ್ಟಿಗಿರ್ತದ್ಲು. ಮತ್ತು ಅವನು ಅಂತಾಳೆ ಅಂದ್ರೆ ಮತ್ತೆ ಮಗಳಿನ ಹೆಂಗೆ ಇರ್ತಾಳೆ ಹೇಳು, ಅವಳು ಹಾಗೆ ಇರ್ತಾಳೆ. ಮತ್ತೆ ಅವ್ರ ಅಪ್ಪನೂ ಆಟ ರವ್ವನೂ ಆಟ ಕಣಕ್ಕ. ಯಾರಿಗೂ ನಾವೇನು ಫೋನ್ ಮಾಡಿ ಹೇಳಿದ್ರು ಅವ್ರು ನಮ್ಮ ಕಡೆಗೆ ತಪ್ಪು ಅಂತ ಒರೆಸ್ತಾರ ಹೊರತು ಮಗಳಿಗೆ ಬುದ್ಧಿವಾದ ಹೇಳಬೇಕು, ಮಾಡ್ಕೊಂಡು ಹೋಗು ಅತ್ತೆ ಮಾವ ಹೇಳ್ದಂಗೆ ಕೇಳಬೇಕು ಅಂತ ಯಾವಕ್ಕಿನೂ ಹೇಳಂಗಿಲ್ಲ ಕಣಕ್ಕ. ಎಲ್ಲ ಅವೇ ಮಹಾಂಗರ್ವಿನವರು. ಸರಿ ಇವತ್ತು ಬಿಡು. ಮತ್ತೆ ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿರಿ? ಮತ್ತಕ್ಕೆ ಸುಮ್ಮತ್ತಾಗ ಡೈವರ್ಸ್ರ ಕೊಟ್ಟತ್ತಕ ಮಗನಿಗೆ ಬೇರೆ ಗೀರ ಮದುವೆ ಮಾಡ್ಬೇಕಾಗಿತ್ತತ್ತಾಗಿ. ಅಯ್ಯೋ 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 ಡೈವರ್ಸ್ ಕತಿಗ ಈ ನನ್ನ ಮಗುಗೆ ಅವಳೇನೇ ಮಾಡಿದ್ರು ಅವಳೇ ಬೇಕು ನನಗೆ ಅಂತಿ, ಅವಳೇ ಬೇಕು ಅಂತ ಕೂತ್ಕೊಂಡಾನೆ. ಇನ್ನೇನು ಡೈವರ್ಸ್ ಕೊಡ್ತಾನೆ ಹೇಳಿ ನನ್ನ ಮಗ? ಮತ್ತು ಜೀವನ ಪೂರ್ತಿ ಯಾಕೆ ಒಡ್ಸ್ಕೊಂಡು ಬೈಸ್ಕೊಂಡು ಮಾಡ್ಕೊಂಡು ಹೋಗ್ಲಿ ಬಿಡ. ಮತ್ತೆ ನೀವ್ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಿ? ಒಟ್ಟು ಇರ್ತದಲ್ಲಕ್ಕ, ಮಗು ಹೊಡಿತಾಳೆ ಬೈತಾಳೆ. ನಮಗೂ ನಮ್ಮ ಮಾತು ಹೇಳ್ದಂಗೆ ಕೇಳಲ್ಲ, ನಮಗೂ ಹಾಡ್ತಾಳೆ ಅಂತಾಳೆ ಅಂತಂದು ಒಟ್ಟೆಲ್ಲ ದಗ ಉರಿತವ. ಮತ್ತು ಇನ್ನೇನು ಮಾಡ್ತೀವಿ? ಆಕಿ ಹತ್ರ ಆಡ್ಕೊಂಡು ಅನ್ಸ್ಕೊಂಡು ಎಷ್ಟು ದಿನ ಅಂತ ಬೈಸ್ಕೊಂಡು ಹಿಂಗೆ ಜೀವನ ಮಾಡ್ತೀರಿ ಆಕಿ ಹತ್ರ? ಅಯ್ಯೋ ನನಗೆ ಮನೆ ಬಿಟ್ಟು ಹೋಗಿ ಮುದುಕಿ ಯಾಕಿದೆಯಲ್ಲಿ ಎಲ್ಲಾರ ಮಾಡ್ಕೊಂಡು ತಿನ್ನು ಹೋಗಿ ಅಂತಾಳೆ. ನಿನ್ನ ಮನೆಗೆ ಬಂದು ನಿನ್ನೆ ಮನೆ ಬಿಟ್ಟು ಹೋಗು ಅಂದ್ಲ. ಫಸ್ಟ್ ನೀನು ಬಂದಿದ್ದೆ ಅಂತ ಆಕಿ ಬಂದಿದ್ಲಂತ. ಅಲ್ಲವ್ವ ಆಕಿನೇ ಫಸ್ಟ್ ಬಂದಾಳ ಆ ಮನೆಗೆ, ನಾನು ಆಕೆ ಆದ್ಮೇಲೆ ಬಂದಾಳ. ಆಕಿನಿ ನನ್ನ ಅತ್ತಿ, ನಾನೇ ಆಕಿ ಸೊಸೆ ಆಗಿದ್ದೀನಿ. ಸರಿ ಓದ್ ಬಿಡತ್ಲಾಕಿ, ಆಕಿ ಹತ್ತೇ ನೀನು ಸೊಸೆ. ಹಿಂಗೆ ಆಗೋಯ್ತು ನಿಮ್ಮ ಜೀವನ. ಇನ್ನೇನು ಮಾಡೋಣ ಅಕ್ಕ, ನಾನು ಆತಗೆ ಎಲ್ಲರ ಮನೆಗಿನ ಬಿಟ್ಟತ್ತಾಗೆ ಎಲ್ಲರ ಬೇರೆ ಮನೆ ಮಾಡ್ಕೊಂಡಿರೋಣ ಅನ್ಸ್ಬಿಟ್ಟತ್ ನೋಡತ್ತಾಗೆ. ನಮ್ಮ ಅಜ್ಜನ್ ಕರ್ಕೊಂಡು ಹೋಗತ್ತಾಗೆ ಅಲ್ಲೆಲ್ಲರ ಕಣದಾಗಿನ ಮನೆ ಮಾಡ್ಕೊಂಡು ಇದು ಬಿಡ್ತೀನಿ ಕಣೆ ಅಕ್ಕ. ನನ್ನ ಕೈಯಲ್ಲಿ ಇವಳು ಅನ್ನೋದನ್ನೆಲ್ಲ ಅನ್ಸ್ಕೊಳಕ್ಕೆ ಆಗ್ತಾ ಇಲ್ಲವ.
ನನಗೆಲ್ಲ ಬೇಸತ್ತು ಹೋಗ್ಬಿಟ್ಟಿನಿ ಈ ಬೈಗುಳಕ್ಕೆ. ಅವಳು ಅಂದಂಗೆ ಆಡ್ಸ್ಕನಿಗೆ ಅವಳು ಮಾಡಿಕ ಕೂಳನ್ನ ತಿನ್ನೋಕ್ಕಾಗ್ದಲೆ ಅಪ್ಪ ನಾನೆಲ್ಲರೂ ಹೋಗಿ ಗಂಜಿ ಗಿಂಜಿ ಕೊಡ್ದತ್ತ ನೆಮ್ಮದಿಗಾರ ಬದುಕಬೇಕು ಅಂತ ಅನ್ಸ್ಬಿಟ್ಟೈತೆ. ನಮ್ಮ ಅಜ್ಜ ಬರಲಿ, ನಾನು ಮಾತಾಡಿ ತೋಟದ ಗೀಟದ ಮನೆಗೆ ಇಲ್ಲ ಕಣ್ದಗಳ ಮನೆಗೆ ಹೋಗಿ ಇದ್ದು ಅಲ್ಲೇ ಇದ್ದು ಬಿಡ್ತೀನವ ಸಾಯೋವರೆಗೂ. ಈಕೆ ಹತ್ರ ಯಾರು ಅನ್ಸ್ಕೊಂಡಿರಕ್ಕ. ಅಲ್ಲಿ ಆಕಿ ಎದ್ರಿಕೊಂಡು ನೀನು ಮನೆ ಬಿಟ್ಟೋಕಿಯ ಆಕಿನ್ನೇ ಓಡಿಸಬಿಟ್ಟು ನೀನು ಚಲೋದಿ ಬಿಡು. ಮತ್ತಿನ್ನೇನು ಮಾಡ್ಲಯ್ಯವ್ವ, ಮಗ ಆದರೂ ನಮ್ಮ ಕಡೆಗೆ ಮಾತಾಡಿದ್ರೆ ಬಿಡು ಅನ್ಬೋದಾಗಿತ್ತು. ಅವನು ಆಗಿನಷ್ಟಕ್ಕೆ ಏನಾರ ಬೈಯಕ್ಕೆ ಹೋದರೆ ಅವನ ಮೇಲೆ ಗೊರ್ರ ಅಂತ ಬರ್ತಾಳೆ. ಮತ್ತು ಇನ್ನೇನು ಮಾಡ್ತಾನೆ, ಅವನಿಗೂ ಮಾತಾಡೋಕ್ಕೆ ಧೈರ್ಯ ಇಲ್ಲ, ಅವನು ಏನೂ ಮಾಡೋಕ್ಕಾಗಲ್ಲ. ಆಕಿನಂತರೂ ಅವ್ನು ಬಿಟ್ಟು ಬರಲ್ಲ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ, ಮತ್ತು ನಾವೇ ದೂರ ಸೇರ್ಕೊಂಬೇಕಷ್ಟೇ. ಮತ್ತು ಇದಕ್ಕೆಲ್ಲ ನಿಮ್ಮ ಅಜ್ಜ ಒಪ್ಪಲ್ ಬಿಡು. ನಿಮ್ಮ ಅಜ್ಜಿಗೆ ಮಕ್ಕಳ ಜೊತೆ ಮನೆ ಜೊತೆ ಇದ್ದು ರೂಢಿ ನಿಮ್ಮ ಅಜ್ಜ ನಿನ್ನ ಕಣ್ದಾಗಿರಕ್ಕೆ ಬಿಡ್ತಾನ. ಅವ ಅಜ್ಜ ಬರೋದೊಟ್ಟಿಗೆ ಅಲ್ಲೇ ಇರಲಿ, ನಾನೇ ಹೋಗಿ ಕಂಡಾಗಳ ಮನೆ ಸೇರ್ಕೊಂತವ. ಅವ್ನು ಬಂದ್ರೆ ಬಿಟ್ರೇನು, ಆಕಿ ಮಾಡಿಕ್ಕಿ ತಿನ್ಕೊಂಡು ಅವ್ನು ಬಯಸ್ಕೊಂಡಿರ್ಲಿ, ನಾನಂತರ ಇರಲ್ಲ. ಅದೇ ನಿಮ್ಮ ಅಜ್ಜ ಬಂದಮೇಲೆ ಮಾತಾಡ್ಕೊಂಡು ಬಗೆಹರಿಸ್ಕೊಂಡಂತೆ. ಸರಿ ಉಣ್ ಬಾ. ಏನಾರ ಉಂಡೆ ಇಲ್ಲ ಹಂಗೆ ಬಂದ್ಯಾ ಜಗಳ ಆಡ್ಕೊಂಡು? ಏನು ಉಣ್ಲ್ಯಾಕ, ಬೆಳಗ್ಗೆನೇ ಪುರಾಣ ತೆಗೆದಾಗ ಏನು ಊಟ ಸೇರ್ತೈತೆ ಒಟ್ಟಿಗೆ? ಏನು ಉಂಡಿಲ್ಲವ, ಇಟ್ಟತ್ತಾದರೂ ಉಪವಾಸ ಇದೀನಿ. ನನಗೆ ಒಲ್ ಬಿಡು, ನನಗೆ ಯಾವ ಊಟನೂ ಸೇರೋಕ್ಕಿಲ್ಲ, ನಾನೇನು ಊಟ ಮಾಡೋಕ್ಕಿಲ್ಲ. ನಾನು ಹೋಗ್ಕೊಂಡು ಅಲ್ಲೆಲ್ಲ ಕಂಡಾಗ ಮನೆಗೆ ಕೂತ್ಕೊಂಡಿದ್ದು ನಮ್ಮ ಅಜ್ಜ ಬರೋವರೆಗೂ. ಆಮೇಲೆ ಮನೆಗೆ ಹೋಗಿ ಹೇಳ್ತೀನಿ ನಮ್ಮ ಅಜ್ಜಗೆ. ನೀನು ಹಿಂಗೆ ಅವಳ ಕಾಲಕ್ಕೆ ತಲೆ ಕೆಡ್ಸ್ಕೊಂಡು ಉಪವಾಸ ಇದ್ರೆ ನೀನು ಸತ್ತೋಕೆ ಆಟೆ. ನೀನು ಅತ್ತೆಯಾಗಿ ಹೆಂಗಿರ್ಬೇಕು? ನೀನು ನೋಡಿದ್ರೆ ಆಕೆಗೆ ಎದ್ರುಕೊಂಡು ಉಪವಾಸ ಇರ್ತೀನಿ ಅಂತೀಯಲ್ಲೇ, ನೀನೆಂತಾಳೆ? ಇನ್ನೇನು ಮಾಡೋಕ್ಕಾಗತ್ತೆ ಬಿಡಕ್ಕ. ನಮ್ಮ ಪಾಡು ನಮಗೆ, ಅವ್ರ ಪಾಡವ್ರಿಗೆ ಚಿಂತೆ ಯೋಚನೆಗಳು. ಒಬ್ಬ ಮಗ ಎಂಥ ಸೊಸೆ ತಂದುಬಿಟ್ವಿ, ಇವಳು ನೋಡಿದ್ರೆ ಹಿಂಗೆ ಆಡ್ತಾಳೆ, ನಮ್ಮನ್ನಿನ್ಯಾರು ಕೊನೆಗಾಲಕ್ಕೆ ನೋಡ್ತಾರೆ ಹೇಳು? ನಮ್ಮ ಪಾಡು ನಮಗಿರುತ್ತೆ, ಅವ್ರ ಪಾಡು ಅವ್ರಿಗಿರುತ್ತೆ, ಏನು ಮಾಡೋಕ್ಕಾಗಲ್ಲವ. ಹಿಂಗೆ ಬದುಕಿಂತ ಹೋಗ್ಬೇಕು. ಇಂಥ ಸಂಕಟಕ್ಕೆ ಹೊಟ್ಟೆಗೆ ಊಟ ಇಳಿ ಅಂದರೆ ಹೆಂಗೆ ಇಳಿತಕ್ಕ? ಯಾವ ಊಟನೂ ಇಳಿಯಲ್ಲ, ಏನು ಇಳಿಯಲ್ಲ ನೋಡು. ಬಾರೆ ಅದೆಲ್ಲ ಬಿಟ್ಟು ನಾವು ಧೈರ್ಯವಾಗಿದ್ದು ಅಂತಾರೆ, ನಾವು ಓಡಿಸ್ಬೇಕು ಕಣೆ. ಹಿಂಗೆ ನಾವು ಎದ್ರುಕೊಂಡು ಕೂತ್ಕೊಂಡ್ರೆ ನಮ್ಮನ್ನೇ ಓಡಿಸ್ತಾರೆ ಅವರು. ನೀನು ಹಿಂಗಿರೋದನ್ನು ಬಿಡು, ಅತ್ತೆ ಗತ್ತನಾಗಿರೋದು ಕಲಿ. ಸರಿ ಸ್ವಲ್ಪನಾದರೂ ಉಣ್ ಬಾ. ಹಂಗೆ ಖಾಲಿ ಹೊಟ್ಟೆಗೆ ಇರಬಾರ್ದಂಗೆ. ಇನ್ನೇನೋ ಯೋಚನೆಗಳು ಬರ್ತವೆ ಖಾಲಿ ಹೊಟ್ಟೆಗೆ ಇದ್ದಷ್ಟು. ಗಡ ಉಣ್ ಬಾ ಅತ್ತಗೆ. ನೀನೇನೋ ಬಲವಂತ ಮಾಡ್ತೀಯ ಅಂತ ಒಂಚೂರು ಉಣ್ತೀನಿ ಕಣಕ್ಕ. ಒಂದು ಚೂರು ಇಡಷ್ಟೇ, ನನಗೆ ಜಾಸ್ತಿ ಬೇಡ. ಉಣ್ಣು. ಯೋಚನೆ ಚಿಂತೆ ಎಲ್ಲ ಬಿಟ್ಟು ಹೊಟ್ಟೆ ತುಂಬ ಉಣ್ಣು. ಮೊಸಪ್ಪು, ಅನ್ನ, ಪಲ್ಯ, ಕೋಸಂಬರಿ, ಹಪ್ಪಳ ಎಲ್ಲ ಮಾಡಿದ್ದೆ. ಹೊಲಕ್ಕೆ ಹೋಗ್ಬೇಕು, ತೋಟದಾಗೆ ಕೆಲಸಗಾರರು ಬಂದಾರ, ಅವರಿಗೆ ಅಡುಗೆ ಮಾಡಿದ್ನಿ ಎಲ್ಲದೂ ತಗೊಂಡೋಗೋಣ ಅಂತಂದು ಮಾಡಿದ್ದೆ. ಇಷ್ಟೊಂದು ಅಡುಗೆ ಎಲ್ಲ ಉಂಡ್ಬಿಟ್ಟು ಅದೇನು ಆಮೇಲೆ ಮಾತಾಡುವಂತೆ. ಫಸ್ಟ್ ಉಣ್ಣು. ಸರಿ ಕಣಕ್ಕ, ಉಣ್ತೀನಿ. ಇಷ್ಟೊಂದು ಯಾಕೆ ಇಟ್ಟಕ್ಕ? ನನಗೆ ಇಷ್ಟೊಂದು ಇಳಿವಲ್ದು. ಒಂದು ಸ್ವಲ್ಪ ಇಡಬೇಕಾಗಿತ್ತು ಅನ್ನನ. ನನಗೆ ಇಷ್ಟೊಂದು ಸೇರಲ್ಲ ಬೆಳಗ್ಗೆನೆ. ನನಗೆ ತಲೆ ಯೋಚನೆ ಚಿಂತೆಗೆ ಊಟನೇ ಸೇರ್ದಂಗೆ ಆಗ್ಬಿಟ್ಟತಿ. ಹೊಟ್ಟೆ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟತ್ ಕಣಕ್ಕ. ಒಂದು ಸ್ವಲ್ಪ ತಕ್ಕೊಳಕ್ಕ, ಇಷ್ಟೊಂದು ಅನ್ನ ಬ್ಯಾಡ ನನಗೆ. ಅದೇಟೈತಿ ತಿನ್ನಿ ಮಾರೈತಿ. ಇಟ್ಟಿರೋದೆ ಒಂದು ಸ್ಪೂನು, ಮತ್ತೆ ಅದ್ರಾಗೆ ತೆಗಿ ಅಂತಾಳೆ. ಅದ್ರಾಗಿನ್ನೇನು ತೆಗಿಕ್ಕೆ ಹೋಗ್ಲಿ? ಉಣ್ಣು ಏನೂ ಆಗಲ್ಲ. ಯೋಚನೆ ಚಿಂತೆಗಳನ್ನೆಲ್ಲ ಬಿಡಬೇಕು, ಹೊಟ್ಟೆ ತುಂಬ ಉಣ್ಬೇಕು. ನಾವು ಬದುಕಿರೋದು ಏನಕ್ಕೆ ಬಂದೀವಿ? ಚೆನ್ನಾಗಿ ಉಂಡು ತಿಂದು ಇರೋದು ದೇವ್ರು ಕರ್ಕೊಂಡು ಹೋಗ್ಬೇಕು. ಇಲ್ಲೋವರೆಗೂ ಚೆನ್ನಾಗಿ ಉಂಡು ತಿಂದು ಇರ್ಬೇಕು ಕಣೆ. ಉಣ್ಣಿ. ಚೆನ್ನಾಗೈತೆ ಕಣಕ್ಕ, ಅನ್ನ ಸಾರು ತುಂಬ ಚೆನ್ನಾಗೈತಿ. ಚೆನ್ನಾಗಿ ಮಾಡಿದ್ದೀವಿ. ಅಯ್ಯೋ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಇಳಿಯಲ್ಲ ಕಣೆ ನಮ್ಮ ಮನೆಯವರಿಗೆ. ಅಯ್ಯೋ ತೋಟದರಿಗೆ ಏನು ಅಡುಗೆ ಹಿಂಗೆ ಮಾಡ್ಕೊಂಬಂದಿ ಅಂತ ನಮ್ಮ ಅಯ್ಯಪ್ಪ ಹಾಗೆ ಬರ್ತದೆ ಮೈ ಮೇಲೆ. ಅದಕ್ಕೆ ನೋಡಿ ಮಾಡಿ ರುಚಿ ಕಟ್ಟಾಗಿ ಮಾಡಿದರೆ ಆಯಪ್ಪ ಮತ್ತು ಅದನ್ನು ಟೇಸ್ಟ್ ಮಾಡಿಬಿಟ್ಟು ತೋಟದರಿಗೆ ಉಣ್ಣಕ್ಕಿಡೋದು ಮಾರಾಯ. ಹಂಗೆ ಚೆನ್ನಾಗಿಲ್ಲ ಅಂದರೆ ಇದು ಇಡಬೇಡ, ಬೇರೆ ಮಾಡ್ಕೊಂಬ ಅಂತ ಮಾರಾಯ ಅಂತ ನಮ್ಮ ಅಯ್ಯಪ್ಪ. ಹೆಂಗ ಬಿಡಕ್ಕ, ನೀವರ ಚೆನ್ನಾಗದಿರತ್ತ, ಚೆನ್ನಾಗಿರ್ರಿ. ನಂದು ಏನತ್ತ ಜೀವನ ಹಿಂಗೆ, ನಂದು ನೀವರ ಚೆನ್ನಾಗಿರಕತ್ತ. ಈಕೆಂತ್ರ ಕಣ ತಲೆ ಮೇಲೆ ಏನ ಬಿದ್ದರಂಗೆ ಆಡ್ತದಾಳೆ. ಧೈರ್ಯವಾಗಿ ಎದಿಸಿ ಬದುಕ್ಬಿಟ್ಟು
ಅವಳನ್ನೇ ಹೊಡೆದು ವರ್ಷ ಬಿಟ್ಟು ಇವರು ಈಕಿ ಏನೋ ಆಗೈತಿ ಅನ್ನಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಾಳಪ್ಪ. ಇದು ಒಳ್ಳೆ ಆತು. ಸರಿ ತಗೊಳಕ್ಕ, ನೀನೇನೋ ಹೊಲಕ್ಕೆ ಹೋಗ್ಬೇಕು ಅಂತಿದ್ದೆಲ್ಲ, ನನ್ನಿಂದಾಗಿ ನೀನು ಹೊಲಕ್ಕೆ ಹೋಗೋದು ಲೇಟ್ ಆಕತಿ. ಹೋಗು ಮತ್ತೆ. ಅಣ್ಣ ಹೊಲ್ದಾಗ ಬೈದಾಡ್ತಾನೆ, ಈಟತ್ತಾದ್ರೂ ಬಂದಿಲ್ಲ, ಬುತ್ತಿ ತಗೊಂಬಂದಿಲ್ಲ ಅಂತ. ನನ್ನ ಪುರಾಣ ಇದ್ದದ್ದೆ, ನಂದೇನು ಕೇಳಕ್ಕಿಂತ ಕುತ್ಕೊಂತೀಯವ, ನಿನ್ನ ಬದುಕು ಹಾಳಾಕತಿ. ಹೋಗು ಮಾಡ್ಕೆ ಹೋಗಿ ನಿನ್ನ ಬದುಕ. ನಾನು ಹೋಗ್ಕೊಂಡು ಕಣ್ಣನ ಮನೆಗೆ ಹೋಗಿ ಕೂತ್ಕೊಂಡಿದ್ದು ನಾನು ಸಾಯಂಕಾಲಕ್ಕೆ ಹೋಗ್ಕೊಂಡು ನಮ್ಮ ಅಜ್ಜಿ ಬಂದಮೇಲೆ ನೀನು ಹೋಗವ ಪಾಪ, ನೀನು ಹೊಲದ ಕೆಲಸ ಮಾಡ್ಕ್ಯಾ. ಕಣೆ, ಹಂಗಾರೆ ನಾನು ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ಕೊನಿ. ಮಧ್ಯಾಹ್ನ ಹಂಗೆ ಬರ್ತೀನಿ ತಗ. ಕಣದ ಮನೆಗೆ ಇರ್ತೀಯಲ್ಲ, ಅಲ್ಲಿಗೆ ಬರ್ತೀನಿ, ಮಾತಾಡೋಣಂತೆ. ಈಗ ನಾನು ಫಸ್ಟ್ ಹೋಗಿ ಬುತ್ತಿ ಕೊಟ್ಟು ಬರ್ತೀನವ. ಅಮ್ಮಯ್ಯಪ್ಪ ಇಷ್ಟೊತ್ತತ್ರ ಬಂದಿಲ್ಲ ಅಂತಂದು ಮತ್ತೆ ಅಲ್ಲೇ ಜನರಿಗೆ ಹಾರಾಡ್ತಾನೆ. ಸರಿ ತಗ, ಕೊಟ್ಟು ಬರ್ತೀನಿ, ನೀನು ಹೋಗಿರು. ಕಣೆ, ನಾನು ಬರ್ತೀನಿ ಮತ್ತೆ. ಬುತ್ತಿ ಕೊಟ್ಟು ಬೇಗ ಬರ್ತೀನಿ ತಗ. ಅಲ್ಲೇ ಕೂತಿರ್ರಿ, ಎಲ್ಲೂ ಹೋಗ್ಬೇಡ. ಮತ್ತೆ ಇನ್ನೇನು ತಲೆಗೆ ಹಾಕ್ಕೊಂಡು ತಲೆ ಕೆಡ್ಸ್ಕೊಂಡು ಏನಾರ ಮತ್ತೆಲ್ಲರೂ ಓದಿ ಸುಮ್ಮನೆ ಕೂತ್ಕ. ಏನು ಅಂಥದ್ದೇನು ಆಗಬಾರ್ದೇನು ಆಗಿಲ್ಲ. ಎಲ್ಲರ ಮನೆಗೂ ಇದ್ದಾವೆ, ಎಲ್ಲರ ಜೀವನದಾಗೂ ಇದ್ದಾವೆ. ಮತ್ತೇನು ತಲೆ ಕೆಡ್ಸ್ಕೊಂಡು ಮತ್ತೆ ಏನಾರ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ನೀನು ಮತ್ತೆ ಬರೋವರೆಗೂ ಸುಮ್ಮನೆ ಕೂತ್ಕೊಂಡಿರಲ್ಲಿ. ಸರಿ ಕಣಕ್ಕ, ನಾನೇನು ಮಾಡ್ಕೊಳಕ್ಕೆ ಹೋಗಕ್ಕ. ನನಗೆ 3-4 ಮನೆಗಳಿದಾವೆ, ತೋಟದ ಮನೆ, ಕಣದ ಮನೆ ಅಂತಂದು. ನಾನು ಯಾಕೆ ಆಕೆ ಹಿಂಗೊಂದ್ಲು ಅಂತಂದು ಜೀವ ಕಳ್ಕೊಳಕ್ಕೆ ಹೋಗೋಣಕ್ಕ. ಮನೆ ಅದಾವೆ, ಮಾಡ್ಕೊಂಡು ತಿಂತೀನಿ ಇರೋವರೆಗೂ ಹೋಗಕ್ಕ. ನಾನು ಯಾಕಂತ ಕೆಲಸ ಮಾಡ್ಕೊಳಕ್ಕೆ ಹೋಗಿ ಬರೋಗಿ ನೀನು ಅಲ್ಲೇ ಇರ್ತೀನಿ, ಬಾ. ಸರಿ ಕಣೆ, ಬರ್ತೀನಿ. ಗೆಳೆಯರೇ, ಅತ್ತೆ ಸೊಸೆ ಜಗಳದ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.